ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 13 2026 ಒಳಗ ಇಷ್ಟು ಲೇಟ್ ಆಗಿ ಸ್ಟಾರ್ಟ್ ಆಗ್ತೈತೆ ಅಂತೇಳಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನೋಡ್ರಿ, ಕಳೆದ ಒಂದೆರಡು ವರ್ಷಗಳಿಂದ ಈ ಪ್ರೊ ಕಬಡ್ಡಿ ಆಕ್ಷನ್ ಅನ್ನ ಆಗಸ್ಟ್ ತಿಂಗಳ ಅನ್ನೋದ್ರೊಳಗ ಮುಕ್ತಾಯ ಮಾಡಿಬಿಡ್ತಿದ್ರು. ಅದಾದ ಮ್ಯಾಗ ಸೆಪ್ಟೆಂಬರ್ ಒಂದು ತಿಂಗಳನ್ನ ಅವರು ಪ್ರೊ ಕಬಡ್ಡಿಯ ಎಲ್ಲಾ ತಂಡಗಳು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಂತೇಳಿ ಮೀಸಲಾಗಿ ಕೊಟ್ಟು ಬಿಡ್ತಿದ್ರು. ಯಾಕಂದ್ರೆ ನೋಡಿ, ಆಕ್ಷನ್ ಒಳಗ ತಮಗ ಬೇಕಾದಂತ ಪ್ಲೇಯರ್ಸ್ ಗಳನ್ನ ಒಂದಿಷ್ಟು ಪ್ಲೇಯರ್ಸ್ ಗಳನ್ನ ಟೀಮ್ ಒಳಗ ಇಟ್ಕೊಂಡು ಒಂದಿಷ್ಟು ಪ್ಲೇಯರ್ಸ್ ಗಳನ್ನ ಬೇಡವಾಗಿರುವಂತಹ ಪ್ಲೇಯರ್ಸ್ ಗಳನ್ನ ಈ ಆಕ್ಷನ್ ಗೆ ಬಿಟ್ಟಿರ್ತಾರ. ಮತ್ತ ಆಕ್ಷನ್ ಒಳಗ ಹೊಸ ಪ್ಲೇಯರ್ಸ್ ಗಳನ್ನ ತಮಗ ಬೇಕಾದಂತ ಪ್ಲೇಯರ್ಸ್ ಗಳನ್ನ ತಗೊಂಡು ಒಂದು ಹೊಸ ಟೀಮ್ ಅನ್ನ ಕಟ್ಕೊಂಡಿರ್ತಾರ. ಆ ಪ್ಲೇಯರ್ಸ್ ಗಳು ಯಾವ ರೀತಿಯಾಗಿ ಪ್ರದರ್ಶನವನ್ನ ಕೊಡ್ತಾರ, ಯಾವ ರೀತಿಯಾಗಿ ಅಂದ್ರ ಈ ಒಂದು ಪ್ಲೇಯಿಂಗ್ 7 ಒಳಗ ಯಾವ್ಯಾವ ಪ್ಲೇಯರ್ಸ್ ಗಳನ್ನ ನಾವು ಆಡಿಸಬಹುದು, ಯಾವ್ಯಾವ ಪ್ಲೇಯರ್ಸ್ ಗಳನ್ನ ಹೊರಗಡೆ ಇಡಬೇಕಾಗ್ತತಿ, ಈ ಎಲ್ಲಾ ಒಂದು ಲೆಕ್ಕಾಚಾರವನ್ನ ಸ್ಟ್ರಾಟಜಿಯನ್ನ ಮಾಡ್ಕೊಳ್ಬೇಕಂತೇಳಿ ಒಂದು ತಿಂಗಳ ಅವರಿಗೆ ಕಾಲಾವಕಾಶವನ್ನ ಮಾಡಿಕೊಡ್ತಿದ್ರು. ಅದಾದ್ಮ್ಯಾಗ ಅಕ್ಟೋಬರ್ ತಿಂಗಳೊಳಗ ಪ್ರೊ ಕಬಡ್ಡಿಯನ್ನ ಸ್ಟಾರ್ಟ್ ಮಾಡುವಂತದ್ದು ಆಗ್ತಿತ್ತು. ಆದ್ರೆ ಈ ವರ್ಷ ಏನಾಗ್ಬಿಟ್ಟೈತಿ, ಈ ಒಂದು ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗುವಂತ ಒಂದು ಸಮಯಕ್ಕ ಏಷ್ಯನ್ ಗೇಮ್ಸ್ ಗಳು ಸ್ಟಾರ್ಟ್ ಆಗತ್ತವ. ಸೆಪ್ಟೆಂಬರ್ ತಿಂಗಳೊಳಗ ಏಷ್ಯನ್ ಗೇಮ್ಸ್ ಗಳು ಸ್ಟಾರ್ಟ್ ಆಗತ್ತವ. ಹಿಂಗಾಗಿ ಪ್ರೊ ಕಬಡ್ಡಿಯನ್ನ ಮುಂದಕ್ಕೆ ಹಾಕಲಾಗಿದೆ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟರು. ಈಗ ಆಲ್ರೆಡಿ ಏಷ್ಯನ್ ಗೇಮ್ಸ್ ಗೋಸ್ಕರ ನಮ್ಮ ಭಾರತ ತಂಡದ ಒಂದು ಸ್ಕ್ವಾಡ್ ಕೂಡ ಅನೌನ್ಸ್ಮೆಂಟ್ ಆಗೈತಿ. 25 ಜನಗಳನ್ನೇನೋ ನಮ್ಮ ಭಾರತ ತಂಡದ ಪರವಾಗಿ ಈಗ ಆಯ್ಕೆ ಮಾಡ್ಕೊಂಡ್ರ. ಆ ಒಂದು ಸ್ಕ್ವಾಡ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಆ ಒಂದು ಸ್ಕ್ವಾಡ್ ಬಗ್ಗೆ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ತಿಳಿಸ್ತೀನಿ. ಇನ್ನು ಪ್ರೊ ಕಬಡ್ಡಿ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ, ಕಳೆದ ಒಂದೆರಡು ವರ್ಷಗಳಿಂದ ಆಗಲೇ ಹೇಳಿದಂಗ ಅಕ್ಟೋಬರ್ ತಿಂಗಳ ಅನ್ನೋದ್ರೊಳಗೆ ಈ ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗಿ ಬಿಡ್ತಿತ್ತು. ಆದ್ರೆ ಈ ವರ್ಷ ಏನಾಗ್ತೈತಿ, ಅಕ್ಟೋಬರ್ ಮಿಡ್ ಒಳಗ ಈ ಒಂದು ಪ್ರೊ ಕಬಡ್ಡಿ ಸೀಸನ್ 13ರ ಒಂದು ಆಕ್ಷನ್ ಅನ್ನ ನಡೆಸಲಾಗುತ್ತಾ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟರ. ಅದಾದ್ಮ್ಯಾಗ ನವೆಂಬರ್ ಒಂದು ತಿಂಗಳನ್ನ ಅಭ್ಯಾಸಕ್ಕೋಸ್ಕರ ಕೈ ಬಿಡ್ತಾರ. ಅದಾದ್ಮ್ಯಾಗ ಡಿಸೆಂಬರ್ ತಿಂಗಳೊಳಗ ಈ ಒಂದು ಪ್ರೊ ಕಬಡ್ಡಿ ಸೀಸನ್ 13ನ್ನ ಸ್ಟಾರ್ಟ್ ಮಾಡಲಾಗುತ್ತಾ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳನ್ನ ಸದ್ಯದ ಮಟ್ಟಿಗೆ ಕೊಟ್ರ. ಇನ್ನು ನೋಡ್ರಿ, ಪ್ರೊ ಕಬಡ್ಡಿ ಸೀಸನ್ 13ನ್ನ ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತೈತಿ ಅಷ್ಟು ಜಲ್ದಿ ಈ ಒಂದು ಪ್ರೊ ಕಬಡ್ಡಿಯನ್ನ ಸ್ಟಾರ್ಟ್ ಮಾಡಿರೋ ಒಳ್ಳೇದು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಯಾಕಂದ್ರೆ ನೋಡ್ರಿ, 2027ರೊಳಗ ODI ವರ್ಲ್ಡ್ ಕಪ್ ಕೂಡ ಬರುವಂತ ಸಾಧ್ಯತೆ ಐತಿ. ಏನಾದ್ರು ಜನವರಿ ತಿಂಗಳೊಳಗ ಈ ಒಂದು ODI ವರ್ಲ್ಡ್ ಕಪ್ ಪಂದ್ಯಗಳು ಬಂತಪ್ಪ ಅಂದ್ರೆ ಅದರಲ್ಲಿ ಮತ್ತ ಪ್ರೊ ಕಬಡ್ಡಿಯ ಒಂದು TRP ಮ್ಯಾಗ ಒತ್ತಡ ಬೀಳುವಂತ ಸಾಧ್ಯತೆ, ವಿವರ್ಸ್ ಗಳ ಸಂಖ್ಯೆ ಕಡಿಮೆ ಆಗುವಂತ ಸಾಧ್ಯತೆ ಕೂಡ ಇರ್ತೈತಿ. ಹಿಂಗಾಗಿ ಆದಷ್ಟು ಬೇಗ ಈ ಒಂದು ಪ್ರೊ ಕಬಡ್ಡಿಯನ್ನ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಹಂಗ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.